ಆದೇಶವನ್ನ ನೋಡ್ತಾ ಇರುವಂತದ್ದು ನೀವು ಇಲ್ಲಿ ಆರ್ಥಿಕ ಇಲಾಖೆಯ ಕಡೆಯಿಂದ ಇವತ್ತೇ ಈ ಒಂದು ಆದೇಶವನ್ನ ಹೊರಡಿಸಲಾಗಿದೆ. ಇವತ್ತೇ ಹೊರಡಿಸಲಾಗಿರುವಂತಹ ಆದೇಶ ಸುಮಾರು 48 ಪುಟಗಳ ಒಂದು ಸುದೀರ್ಘವಾಗಿರುವಂತಹ ಆದೇಶ ಇದೆ. ಇದರಲ್ಲಿ ಸಂಪೂರ್ಣವಾಗಿರುವಂತಹ ಮಾಹಿತಿಯನ್ನ ನೀಡಲಾಗಿದೆ. ಅಂದ್ರೆ A to Z ಮಾಹಿತಿಯನ್ನು ಹೇಳ್ತಾರೆ. ಸೊ ಉದಾಹರಣೆಗಳನ್ನ ಕೂಡ ನೀಡಲಾಗಿದೆ. ಕಚೇರಿ ಅಧೀಕ್ಷಕರು, ಜವಾನರು, ಜಮೇದಾರ್, ಆಕ್ಚುಲಿ ಯಾರೆಲ್ಲ ಒಂದು ಸರ್ಕಾರಿ ನೌಕರರಿದ್ದಾರೆ, ಗ್ರೂಪ್ ಎ, ಗ್ರೂಪ್ ಸಿ, ಗ್ರೂಪ್ ಡಿ ಮತ್ತು ಗ್ರೂಪ್ ಬಿ ಎಲ್ಲಾ ನೌಕರರಿಗೆ ಅವರ ಒಂದು ವೇತನಕ್ಕೆ ತಕ್ಕಂತೆ ಯಾವ ರೀತಿಯಾದಂತಹ ಡಿ ಎ ಸಿಗಲಿದೆ, ಯಾವ ರೀತಿಯಾದಂತಹ HRA ಸಿಗಲಿದೆ, ಯಾವ ರೀತಿಯಾದಂತಹ ಒಂದು ಭತ್ಯೆಗಳು, ಅಲವೆನ್ಸಸ್ ಗಳು ಸಿಗಲಿದೆ ಮತ್ತು ಹ್ಯಾಂಡಿಕ್ಯಾಪ್ ನೌಕರರಾಗಿದ್ರೆ ಅವರಿಗೆ ಯಾವ ರೀತಿಯಾದಂತಹ ಒಂದು ಸೌಲಭ್ಯಗಳು ಸಿಗುತ್ತೆ. ಅಂಡ್ ಮೋರ್ ಇಂಪಾರ್ಟೆಂಟ್ 10% ಪಿಂಚಣಿ, ಏನ್ ಎಕ್ಸ್ಟ್ರಾ 70 ವರ್ಷಕ್ಕಿಂತ ಅಧಿಕ ಏನು ವಯಸ್ಸು ಹೊಂದಿರುವಂತಹ ನೌಕರರಿದ್ದಾರೆ ಅವರಿಗೆ 10% ಹೆಚ್ಚಿನ ಒಂದು ಪಿಂಚಣಿಯನ್ನ ನೀಡ್ತೀವಿ ಅನ್ನೋ ಒಂದು ಮಾತನ್ನ ಏನ್ ಹೇಳಿದ್ರು, ಆ ಒಂದು ಮಾತನ್ನ ಕೂಡ ಇಲ್ಲಿ ಸರ್ಕಾರ ಇಟ್ಕೊಂಡಿದೆ ಅಥವಾ ಅದನ್ನ ಇಂಪ್ಲಿಮೆಂಟ್ ಮಾಡಿದೆ ಅನ್ನೋದು ಕೊನೆಯಲ್ಲಿ ನಾವು ತಿಳಿದುಕೊಳ್ಳೋಣ. ಸೊ ಹಾಗಾಗಿ ಈ ಒಂದು ವಿಡಿಯೋನ ಮೊಟ್ಟ ಮೊದಲನೇದಾಗಿ ಲೈಕ್ ಮಾಡುವಂತದ್ದು ಅಂಡ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಸರ್ಕಾರಿ ನೌಕರಿಗೆ ಉಪಯುಕ್ತವಾಗಿರುವಂತಹ ಮಾಹಿತಿಯನ್ನ ನಾವು ಡೇ ಟು ಡೇ ಕೊಡ್ತಾ ಇರ್ತೀವಿ. ಸೊ ಸ್ನೇಹಿತರೆ, ಅಧಿಕೃತವಾಗಿರುವಂತಹ ಆದೇಶ ಬಂದಿದೆ. ಇಲ್ಲಿ ಸಂಪೂರ್ಣವಾಗಿರುವಂತಹ ಮಾಹಿತಿಯನ್ನ ನಾವು ನೋಡೋಣ. ಅಂದ್ರೆ ಪ್ರೆಸೆಂಟ್ ಆಗಿ ನಿಮ್ಮ ಒಂದು ಸಂಬಳಕ್ಕೆ ತಕ್ಕಂತೆ ಹೆಚ್ಚಿನ ಒಂದು ಸಂಬಳ ಯಾವ ರೀತಿ ಬರುತ್ತೆ. ತುಂಬಾ ಜನ ಸರ್ಕಾರಿ ನೌಕರಿಗೆ ಈ ಒಂದು ಡೌಟ್ ಇತ್ತು, ಏನು ಒಂದು ವೇತನ ಆಯೋಗದಿಂದ ಇನ್ನೊಂದು ವೇತನ ಆಯೋಗಕ್ಕೆ ಏನ್ ನಾವು ಟ್ರಾನ್ಸಿಷನ್ ಅನ್ನ ಮಾಡ್ತೀವಿ, ಆ ಒಂದು ಟೈಮ್ ಅಲ್ಲಿ ಸಹಜವಾಗಿಯೇ ಸರ್ಕಾರಿ ನೌಕರರ ಒಂದು DA ನ 0 ಮಾಡಲಾಗುತ್ತೆ. ಬಟ್ ಇಲ್ಲಿ ನಮ್ಮ ಒಂದು DA 31% ಏನಿದೆ ಅದನ್ನ ಮೆರ್ಜ್ ಮಾಡಲಾಗಿದೆ. ಹಾಗಾದ್ರೆ ಉಳಿದಂತಹ 13.5% DA ಏನಿದೆ ಅದನ್ನ 8.5% DA ಏನಿದೆ ಅದನ್ನ ಏನ್ ಮಾಡ್ತಾರೆ, ಅದನ್ನ ಸರ್ಕಾರಿ ನೌಕರರಿಗೆ ನೀಡಲಾಗುವುದಾ ಅಥವಾ ಇಲ್ಲ ಅನ್ನೋ ಒಂದು ಪ್ರಶ್ನೆ ಎಲ್ಲ ರಾಜ್ಯ ಸರ್ಕಾರಿ ನೌಕರರಿಗೆ ಕಾಡ್ತಾ ಇತ್ತು. ಹಾಗಾಗಿ ಆ ಒಂದು ಪ್ರಶ್ನೆಗೂ ಕೂಡ ಆರ್ಥಿಕ ಇಲಾಖೆ ಅಧಿಕೃತವಾಗಿರುವಂತಹ ಒಂದು ಆದೇಶವನ್ನ ಹೊರಡಿಸುವ ಮುಖಾಂತರ ಉತ್ತರವನ್ನ ನೀಡಿದೆ. ಈ ಒಂದು ಆಗಸ್ಟ್ ತಿಂಗಳಲ್ಲಿ ಸರ್ಕಾರಿ ನೌಕರರಿಗೆ ಎಷ್ಟು ಸಂಬಳ ಸಿಗಲಿದೆ ಎಲ್ಲವುದರ ಬಗ್ಗೆ ಸಂಪೂರ್ಣವಾಗಿರುವಂತಹ ಮಾಹಿತಿಯನ್ನ ಒಂದೊಂದೇ ಪ್ಯಾರಾಗ್ರಾಫ್ಸ್ ಗಳಲ್ಲಿ ಕೊಡ್ತಾ ಹೋಗಿದ್ದಾರೆ. ಅದನ್ನ ಸಂಪೂರ್ಣವಾಗಿ ನೋಡೋದ ಮೇಲೆ ನಿಮಗೂ ಕೂಡ ಗೊತ್ತಾಗುತ್ತೆ. ಅದಕ್ಕಿಂತ ಮುಂಚೆ ಏನು DA ಬಗ್ಗೆ ನಾವು ಡಿಸ್ಕಸ್ ಮಾಡ್ತಾ ಇದ್ದೀವಿ, ಆ ಒಂದು ಸ್ಕ್ರೀನ್ ಶಾಟ್ ಅಲ್ಲಿ ಕೂಡ ನಾವು ಹಾಕಿರುವಂತದ್ದು ನೋಡ್ತಾ ಇದ್ದೀರಾ. ಪರಿಷ್ಕೃತ ವೇತನ ಶ್ರೇಣಿಗಳಲ್ಲಿ ಸರ್ಕಾರಿ ನೌಕರರಿಗೆ ತುಟ್ಟಿ ಭತ್ಯೆಯನ್ನ ಕೇಂದ್ರ ಸರ್ಕಾರವು ದಿನಾಂಕ 1/1/2023 ಅನ್ವಯವಾಗುವಂತೆ ಮಂಜೂರು ಮಾಡುವ ತುಟ್ಟಿ ಭತ್ಯೆಯ ಪ್ರತಿ ಶೇಕಡ 1ಕ್ಕೆ 0.72 ಗುಣಾಂಶವನ್ನ ಮಲ್ಟಿಪ್ಲಿಕೇಶನ್ ಫ್ಯಾಕ್ಟರ್ ಅನ್ನ ಅನ್ವಯಿಸಿ ಲೆಕ್ಕ ಹಾಕಿ ಪಾವತಿಸತಕ್ಕದ್ದು. ಅದರಂತೆ ಪರಿಷ್ಕೃತ ವೇತನ ಶ್ರೇಣಿಯಲ್ಲಿ ತುಟ್ಟಿ ಭತ್ಯೆಯನ್ನ ಕಾಲ್ಪನಿಕವಾಗಿ ಈ ಕೆಳಕಂಡಂತೆ ಕ್ರಮಬದ್ಧಗೊಳಿಸತಕ್ಕದ್ದು ಅಂತ 1/7/2022ಕ್ಕೆ 0 ಇರುತ್ತೆ. ಏನಕ್ಕಂದ್ರೆ ಅಲ್ಲಿಂದ ನಾವು ಸ್ಟಾರ್ಟ್ ಮಾಡ್ತಾ ಇರುವಂತದ್ದು 1/1/2000 ಅಂದ್ರೆ ಇಲ್ಲಿಗೆ 6ನೇ ವೇತನ ಆಯೋಗದ ಅವಧಿ ಮುಗಿತಾ ಇದೆ. ಇದನ್ನ ಸಂಪೂರ್ಣವಾಗಿ ಡಿಸ್ಕಸ್ ಮಾಡೋಣ ನಾವು ಮತ್ತೆ. ಆದ್ರೆ ಜಸ್ಟ್ ನಾವು ಇವಾಗ ನಿಮ್ಗೆ ತೋರಿಸ್ತಾ ಇರುವಂತದ್ದು ಯಾವ ರೀತಿಯಾದಂತಹ ಮಾಹಿತಿ ಇದೆ DA ಗೆ ಸಂಬಂಧಿಸಿದಂತೆ ಅಂತ. ನಿಮ್ಮ ಒಂದು ಶ್ರೇಣಿಗೆ ತಕ್ಕಂತೆ, ನಿಮ್ಮ ಒಂದು ಬೇಸಿಕ್ಗೆ ತಕ್ಕಂತೆ ಯಾವ ರೀತಿಯಾದಂತಹ ಬದಲಾವಣೆಗಳು ಆಗುತ್ತೆ ಅನ್ನೋದನ್ನ ಸಂಪೂರ್ಣವಾಗಿ ನಾವು ಚರ್ಚೆ ಮಾಡೋಣ. ನೆಕ್ಸ್ಟ್ 1/1/2023 ಪರಿಷ್ಕೃತ ಮೂಲ ವೇತನದ 2.75% ಆಗುತ್ತೆ. 1/7/2023ಕ್ಕೆ 5.5% ಅಂಡ್ 1/1/2024 ಅಂದ್ರೆ ಇದೇ ವರ್ಷದ ಜನವರಿಯಲ್ಲಿ 8.5% ಆಗ್ತಾ ಇರುವಂತದ್ದು. ಇದು ಬೇಸಿಕಲಿ ಇವತ್ತಿನ ಒಂದು ಆದೇಶದಲ್ಲಿ ಅವರು ನೀಡಿರುವಂತಹ ಒಂದು ದೊಡ್ಡ ಹೈಲೈಟ್ ಆಗಿದೆ. ಇದ್ರ ಜೊತೆಗೇನೆ HRA ಬಗ್ಗೆ ಕೂಡ ಮಾಹಿತಿ ನೀಡಿದ್ದಾರೆ, ಟ್ರಾವೆಲ್ ಅಲವೆನ್ಸಸ್ ಬಗ್ಗೆ ಕೂಡ ನೀಡಿದ್ದಾರೆ, ಮತ್ತು ಯಾವ ಒಂದು ಮೆಟ್ರೋಪಾಲಿಟನ್ ಸಿಟೀಸ್ ಅಲ್ಲಿ ಯಾವ ರೀತಿ ಇರುತ್ತೆ, ಡಿಸ್ಟ್ರಿಕ್ಟ್ ಲೆವೆಲ್ ಅಲ್ಲಿ ಯಾವ ಇರುತ್ತೆ ಮತ್ತು ತಾಲೂಕು ಲೆವೆಲ್ ಅಲ್ಲಿ ಯಾವುದೇ ರೀತಿ ಇರುತ್ತೆ ಎಲ್ಲವನ್ನೂ ಕೂಡ ಸಂಪೂರ್ಣವಾಗಿ ಕೊಟ್ಟಿದ್ದಾರೆ. ಅಂಡ್ ನಿಮ್ಮ ಒಂದು ಬೇಸಿಕ್ಗೆ ತಕ್ಕಂತೆ ಎಷ್ಟು ಸಂಬಳ ಬರುತ್ತದೆ ಅನ್ನೋದನ್ನು ಕೂಡ ಇನ್ನೊಂದು ಮ್ಯಾಪಿಂಗ್ಸ್ ಗಳನ್ನ ಮಾಡಿ ನೀಡಲಾಗಿದೆ. ಸೊ ಹಾಗಾಗಿ ಆಗಸ್ಟ್ ತಿಂಗಳಲ್ಲಿಯೇ ಇದರ ಒಂದು ಆರ್ಥಿಕ ಸೌಲಭ್ಯಗಳು ಎಲ್ಲಾ ರಾಜ್ಯ ಸರ್ಕಾರಿ ನೌಕರರಿಗೆ ಸಿಗಲಿದೆ ಅಂತ ಕೂಡ ಹೇಳಲಾಗ್ತಾ ಇದೆ. ಏನಕ್ಕಂದ್ರೆ ಮ್ಯಾಪಿಂಗ್ಸ್ ಗಳನ್ನ ಆಲ್ರೆಡಿ ಅಧಿಕಾರಿಗಳು ಏನು ಹಣ ಬಟವಾಡೆ ಅಧಿಕಾರಿಗಳು ಇರ್ತಾರೆ, ಸಂಬಳ ಬಟವಾಡೆ ಅಧಿಕಾರಿಗಳು, ಅವರು ತಮ್ಮ ಒಂದು HRMS ಪೋರ್ಟಲ್ಸ್ ಗಳಲ್ಲಿ ಯಾವ ಸರ್ಕಾರಿ ನೌಕರಿಗೆ ಎಷ್ಟು ಹಣ ಹೋಗ್ಬೇಕು ಅನ್ನೋದನ್ನ ಮ್ಯಾಪಿಂಗ್ಸ್ ಆಲ್ರೆಡಿ HRMS ನಲ್ಲಿ ಮಾಡಲಾಗಿದೆ ಅಂತ ಕೂಡ ಹೇಳ್ತಿದ್ದಾರೆ. ಸೊ ಹಾಗಾಗಿ ರಾಜ್ಯ ಸರ್ಕಾರಿ ನೌಕರರು ಯಾರು ಕೂಡ ತಲೆ ಕೆಡಿಸಿಕೊಳ್ಳಬೇಕಾಗಿರುವಂತಹ ಅವಶ್ಯಕತೆ ಇಲ್ಲ. ಏನು ಊಹಾಪೋಹಗಳು ಬರ್ತಾ ಇದ್ವು, ಆಗಸ್ಟ್ ನಲ್ಲಿ ಒಂದು ಅಧಿಕೃತವಾಗಿರುವಂತಹ ಏನು ಹೆಚ್ಚಿನ ಒಂದು ಹಣ ಏನ್ ಬರ್ಬೇಕಾಗಿದೆ, ಪರಿಷ್ಕೃತ ವೇತನ ಏನ್ ಬರಬೇಕಾಗಿದೆ ಅದು ಬರುವುದಿಲ್ಲ ಅಂತ ತುಂಬಾ ಜನ ಇಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಹೇಳ್ತಾ ಇದ್ರು. ಬಟ್ ಅದು ನಿಜ ಅಲ್ಲ. ಆಲ್ರೆಡಿ ಷಡಕ್ಷರಿ ಅವರು ಕೂಡ ಹೇಳಿದ್ದಾರೆ, ಆಗಸ್ಟ್ ನಲ್ಲಿ ನೌಕರರಿಗೆ ವೇತನ ಅದು ಪರಿಷ್ಕೃತ ವೇತನ 7ನೇ ವೇತನ ಆಯೋಗದ ಅಡಿಯಲ್ಲಿ